ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನನ್ನ ಚಿನ್ನನ ಫುಲ್ ಚಾರ್ಜ್ ಮಾಡಿಕೊಂಡು ಹಂಗೆ ಒಂದು ರೈಡ್ ಹೋಗೋಣ ಅಂದ್ಕೊಂಡು ತಿರುವಣ್ಣಾಮಲೈಗೆ ಪ್ಲ್ಯಾನ್ ಹಾಕಿದ್ದೀನಿ. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಇಲ್ಲಿಂದ ನಾನು ಹೊಸೂರ್ಗೆ ಹೋಗಿ ಪಾರ್ಕ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೂ ಕನ್ಫರ್ಮ್ ಇಲ್ಲ ನನಗೆ. ಅಲ್ಲೋಗಿ ಬಸ್ಸಲ್ಲಿ ಹೋಗೋದು ಟ್ರೈನಲ್ಲಿ ಹೋಗೋದು ಎರಡೂ ತಲೆಗೆ ಹೊಡಿತಾರೆ. ಆದರೆ ಹೋಗ್ತಾ ಇದ್ದೀನಿ ಗುರು, ಈ ಮಳೆಗೂ ಈ ಲೈಟ್ಗೂ ಈ ಮೋಡಕ್ಕೂ ವಾವ್, ನನಗೆ ಬೀಳ್ತಾರೋ ಮಳೆಗೂ ನೆಂದೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಆದರೂ ನನಗೆ ಸ್ವರ್ಗ ಕಾಣಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಮುಖ ನೆನ್ಸ್ಕೊಳಕ್ಕಾಗ್ತಾಯಿಲ್ಲ. ಸರಿ ಆಯಿತು, ಹಂಗೆ ಮುಂದೆ ಹೋಗೋಣ ಬನ್ನಿ. ಅದೇನೋ ಅಂತಾರಲ್ಲ, ಹೋಗ್ತಾ ಇರೋ ಪ್ಲೇಸ್ಗಿಂತ ಹೋಗೋ ಜರ್ನಿನೇ ಚೆನ್ನಾಗಿದೆ. ಹಂಗಾಯ್ತಪ್ಪ ನನ್ನ ಜೀವನ. ಹೋಗೋದ ಬೇಡ, ನಿಲ್ಲಿಸ್ಬೇಡ ಗಾಡಿ ಅನಿಸ್ತಾ ಇದೆ ಒಂದು ಕಡೆ. ಹಂಗೂ ಹಿಂಗೂ ನಿಯರ್ ಟು ಹೊಸೂರು ಬಂದಿದ್ದೀನಿ. ಈ ಮಳೆಯಲ್ಲಿ ನಿಂತ್ಕೊಂಡು, ಅದರಲ್ಲೂ ನನ್ನ ಫ್ರೆಂಡ್ಗಳು ಆಲ್ರೆಡಿ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾವ್ರೆ. ಅದೆಷ್ಟು ನಿಜನೋ ಅದೆಷ್ಟು ಪುಂಗ್ತಾವ್ರೋ ಅರ್ಥನೇ ಆಗ್ತಾಯಿಲ್ಲ ನನಗೆ. ಆ ಕಡೆ ಚಳಿಗೂ ಇದಕ್ಕೂ ಕ್ರೇಜಿ ಇದೆ ನನಗೆ ಫೀಲ್ಸು. ಹೊಸೂರಿಗೆ ರೀಚ್ ಆಗೋಷ್ಟೊತ್ತಿಗೆ ಮಳೆನೂ ಸ್ಟಾರ್ಟ್ ಆಯಿತು ಗುರು. ಕ್ರೇಜಿ ಇವತ್ತು ನೆನೀತಾ ಇದ್ದೀನಿ, ಆಡ್ತಾ ಇದೆ, ನೆನೀತಾ ಇದ್ದೀನಿ. ಈ ಕ್ಯಾಮ್ರಾ ವಾಟರ್ ಪ್ರೂಫ್ ಅಲ್ಲ ಗುರು. ಕೈನ ಕವರ್ ಮಾಡ್ಕೊಂಡು ಓಡಿಸ್ತಿದ್ದೀನಿ, ಗಾಡಿ ಓಡಿಸೋದು, ಕ್ಯಾಮ್ರಾ ಕವರ್ ಮಾಡೋದು ಅಪ್ಪ. ನಿಂದೋಗ್ತದೆ ಕ್ಯಾಮ್ರಾ ಕೈ ಅಡ್ಡ. ಒಮ್ಮೆ ಸೈಡ್ ಬಾಳ ಯಾಕಣ, ಆಗ್ಲಿಂದ ಒಳ್ಳೆ ತಡಿ ಕೊಡ್ತಾ ಇದೆಯಲ್ಲ ನನಗೆ ಹೋಗೋ ಜಾಗದಲ್ಲೆಲ್ಲ ಭಾಳ ಸೈಡ್ಗೆ. ನನ್ನ ಫ್ರೆಂಡ್ಸ್ ಬರೋದು ಇನ್ನೂ ಲೇಟ್ ಆಗಿದೆ ಅಂತ. ಯಾವುದೋ ಹೋಟೆಲ್ ಬೇರೆ ಕಾಣಿಸ್ತದೆ. ಫಸ್ಟ್ ಹೋಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಕ್ಯಾಮ್ರಾ ಕ್ಲೀನ್ ಮಾಡ್ಕೋಬೇಕು ಗುರು. ಹಂಗೆ ಬಿಸಿ ಏನಾದರೂ ಬಜ್ಜಿ ಗಿಜ್ಜಿ ತಿಂದು ಬರೋಣ ಇರಿ. ಕ್ಯಾಮ್ರಾನು ಕ್ಲೀನ್ ಆಯಿತು, ನಾನು ರಿಫ್ರೆಶ್ ಆದೆ. ಈ ನನ್ನ ಮಕ್ಕಳು ಬೇರೆ ಬಂದವ್ರಂತೆ, ಲೊಕೇಶನ್ ಕಳಿಸಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕಾಲ್ ಮಾಡೋಣ ಇರಿ ಅವ್ರಿಗೆ. ನೀನು ಯಾಕೋ ಗಾಬರಿ ಆಗ್ತಾ ಇದೆಯಾ? ಇಲ್ಲೇ ಪಕ್ಕದಲ್ಲಿದ್ದ. ಗಾಡಿ ಓಡಿಸ್ಕೊಂಬಂದು ಸುಸ್ತಾಗ್ತಾ ಇದೆಯೋ ಇಲ್ಲ ಈ ನನ್ನ ಮಕ್ಕಳು ನೋಡಿ ಹೆಂಗೆ ಗಾಬರಿ ಆಗ್ತಾ ಇದ್ದೀನೋ ಒಂದು ಅರ್ಥ ಆಗ್ತದೆ. ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀರಿ. ಎಲ್ಲೋ ರೀಸೆಂಟ್ ಏನೋ ಕಂದಾಲೆ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಂಗಿದ್ಯಾ? ಯಾರನ್ನ ಗುರಾಯಿಸ್ತಾ ಇದೆಯಾ ಕಳ್ಳ? ಸೂಪರ್ ರಂಗ. ಬಸ್ಸಲ್ಲಿ ಮೇಲೆ ಯಾರಿಲ್ಲ ಮಗ, ಯಾರಿಗೆ ಕಟ್ಟ ಮಾಡ್ತಿದ್ಯಾ ಮಗ? ಜಾಸ್ತಿ ಅಲ್ಲಾಡ್ಸ್ಬೇಡ ಕೈನಾ. ನಾನೇ ಎಲ್ಲ ಸುಂದರ ಇಲ್ಲಿ ಸುತ್ತು ಸಿಂಪಲ್ ಗೈ ಕನ್ನಡಿಗ ಎಲ್ಲೂ ಹೋಗ್ಲು ಕನ್ನಡ ನನ್ನ ಮನಸ್ಸಿಗ. ನಡಿ ಬೆಟ್ಟ ಬಿಡೋಣ ಹೋಗ್ಲಿ. ಹಂಗೂ ಹಿಂಗೂ 12:20 ಕರೆಕ್ಟಾಗಿ ತಿರುವಣ್ಣಾಮಲೈಗೆ ರೀಚ್ ಆದ್ವಿ. ಕಾಣಿಸೋ 3 ಸಿಂಹಗಳು ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಪ್ರತೀಕವಾದರೆ ಕಾಣಿಸ್ದಾರೋ 4ನೇ ಸಿಂಹನೇ ಕಾಣೋ ಈ ಸಿಂಪಲ್ ಗೈ ಕನ್ನಡಿಗ. ಏನೋ ಮಗಲೇ ಗಿರಿವಲ ಅಂತ ಹೊಲಕ್ಕೆ ಹೋಗ್ತೇನೋ. ಲಗೇಜ್ ಕೊಂಡ್ರಲ್ಲಿ ಲಗೇಜ್ ಇಟ್ಬಿಟ್ಟು ಎಲ್ಲರೂ ಗಿರಿ ಪ್ರದಕ್ಷಿಣೆಗೆ ಹೋಗೋಕ್ಕೆ ಫ್ರೆಶ್ ಆಗಿ ರೆಡಿಯಾಗಿದ್ದೀವಿ ಗುರು. ಮಿಡ್ ನೈಟ್ 2 ಗಂಟೆ ಆಗಿದೆ. ಒಳ್ಳೆ ಸ್ಕ್ಯಾಮ್ ಆಯ್ತು ನನಗೆ. ಇವಾಗ 50 ರೂಪಾಯಿ ಕೊಟ್ಟು ಆ ದೀಪ ಇಸ್ಕೊಂಡಿದ್ದು, ದೇವ್ರ ಹತ್ರ ಹೋಗಿ ದೀಪ ಹಚ್ಚೋಣ ಅಂದ್ಬಿಟ್ಟು. ಅದೇನೋ ಒಂದು ಸೆಕೆಂಡ್ರಿ ಬಿಡಿ, ಆದರೆ ಈಸ್ಕೊಳಕ್ಕೆ ಮುಂಚೆ ಯೋಚನೆ ಮಾಡಿ ಇಸ್ಕೊಳ್ಳಿ, 50 ರೂಪಾಯಿ ಕೊಡಬೇಕಾ ಅಂತ. ದೀಪ ಹಚ್ಚಿ ದೇವ್ರ ಕೈ ಮುಗಿದು ಇಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡೋಣ. ಏನು ಕೆಲಸ ಮಾಡ್ತಿದ್ದೀನಿ? ನಿಂಗೆ ಗೊತ್ತಿರೋ ಜಾಗದಲ್ಲಿ ನೀನು ಕೆಲಸ ಮಾಡ್ತೀನಿ. ಯಾವ ಗಿಡ ಈ ಪ್ರಕಾರ 40 ರೂಪೀಸ್.
கட்டு குருவாரத்துல நல்ல பெட்டு பெட்டண்ணா பயலே பெட்டு சாமி இன்னைக்கு குருவாரம் கொடுங்க. ನಮ್ಮವ್ರಿಗೆಲ್ಲ ಇಲ್ಲೊಂದು ಸ್ಕ್ಯಾಮ್ ಬೇರೆ ಆಯ್ತು ಇವಾಗ. ಹಸುಗೆ ಊಟ ತಿನ್ಸಂಗಿದ್ರೆ ಅವರೇ ತಿನ್ಸ್ಬೋದಾಗಿತ್ತು. ಅವರು ಊಟ ತಂದಿರೋದಂತೆ 40 ರೂಪಾಯಿ ನಮ್ಮ ಹತ್ರ ಇಸ್ಕೊಳ್ಳೋದಂತೆ, ರೋಡಲ್ಲಿ ಹೋಗೋ ಹಸುಗೆ ತಿನ್ಸೋದಂತೆ. ನಮ್ಮವ್ರು ಆಗಿದ್ದಾರೆ ಸ್ಕ್ಯಾಮು, ನೀವು ಆಗಕ್ಕೆ ಹೋಗ್ಬೇಡಿ ಗುರು. ನಾವು ಹೋಗ್ತಾ ಇರೋ ರೋಡಲ್ಲಿ ರೋಡ್ ನಾವು ಕಾಣಿಸ್ತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ಲ, ಆ ಕಡೆ ಈ ಕಡೆ ಗಲೀಜೆ ಕಾಣಿಸ್ತಾ ಇದೆ ನನಗೆ. ಇದು ಅನ್ಸಿನ್ ಟ್ರೂತ್ ಆಫ್ ತಿರುವಣ್ಣಾಮಲೈ ಅನ್ಬೋದು. ಇಲ್ಲಿ ಏನಕ್ಕೋಸ್ಕರ ತಿರುವಣ್ಣಾಮಲೈಗೆ ಬರ್ತೀವಿ, ಏನಕ್ಕೆ ಅರುಣಾಚಲೇಶ್ವರನ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ನಾವು ಪ್ರದಕ್ಷಿಣೆ ಆಗ್ತೀವಿ ಅಂದರೆ, ಅರುಣಾಚಲೇಶ್ವರ ಅಂದರೆ ಶಿವ ಬಂದು ಇಲ್ಲಿ ಬೆಟ್ಟದ ಸ್ವರೂಪದಲ್ಲಿ ನೆಲೆಸಿದ್ದಾನೆ ಅಂತ ಲೆಕ್ಕಾಚಾರದಲ್ಲಿ. ಯಾವತ್ತೂ ಅಷ್ಟೇ ನಾವು ಪ್ರದಕ್ಷಿಣೆ ಹಾಕೋವಾಗ ಎಡಗಡೆನೇ ಹೋಗಬೇಕು, ಬಲಗಡೆ ಹೋಗಬಾರ್ದು. ಯಾಕೆ ಬಲಗಡೆಯಿಂದ ಹೋಗಬಾರ್ದು ಅಂತ ಹೇಳ್ತೀನಿ ನಿಮಗೆ. ಬಲಗಡೆಯಿಂದ ಬರೋದು ಬಂದ್ಬಿಟ್ಟು ಒಂದು ಯಕ್ಷಿಣಿಯರು, ದೇವರುಗಳು, ವಿಷ್ಣು ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಬ್ರಹ್ಮ ಆಗಿರ್ಬೋದು, ಇವರೆಲ್ಲನೂ ಮತ್ತು ಗಂಧರ್ವರು ಎಲ್ಲರೂ ಬಲಗಡೆಯಿಂದ ಪ್ರದಕ್ಷಿಣೆ ಹೋಗ್ತಾ ಇರ್ತಾರೆ. ಅದು ಮಧ್ಯರಾತ್ರಿ 12ರಿಂದ 2:30, 3 ಗಂಟೆ ಹಂಗೆ ಹೋಗೋರಿಗೆ ಇದೊಂದು ಗಮನ. ನಾವು ಎಡಗಡೆಯಿಂದನೇ ಹೋಗಬೇಕು. ಅದರಲ್ಲೂ 8 ಲಿಂಗಗಳ ದರ್ಶನ ಮುಗಿಸ್ಕೊಂಡು ಆಮೇಲೆ ಕೊನೆಗೆ ನಾವು ದರ್ಶನ ಮಾಡೋದು ಅರುಣಾಚಲೇಶ್ವರ ದೇವಸ್ಥಾನ. ಅದೇ ನಮಗೆ ಮೇಯ್ನ್ ದೇವಸ್ಥಾನ. ಇದು ಅಗ್ನಿದೇವ ಅಂತ, ಅಂದರೆ ಅಗ್ನಿ ಸ್ವರೂಪದಲ್ಲಿರೋ ಶಿವಲಿಂಗ ಅಂತ. ಒಂದು ಕಾಲದಲ್ಲಿ ವಿಷ್ಣು ಮತ್ತು ಬ್ರಹ್ಮದೇವರ ಮಧ್ಯದಲ್ಲಿ ಒಂದು ಪೈಪೋಟಿ ನಡೆಯುತ್ತೆ. ದೇವ್ರಿಗೆಲ್ಲ ಯಾರು ದೇವರು ಅಂತ, ಹೂ ಇಸ್ ದ ಸುಪ್ರೀಮ್ ಆಫ್ ಆಲ್ ಅಂತ. ಆ ಲೆಕ್ಕಾಚಾರಕ್ಕೆ ಬಂದರೆ ಆಗ ಶಿವ ಬರ್ತಾನೆ. ಶಿವ ಬಂದು ಏನಂತಾರೆ ಅಂದರೆ, ಒಂದು ಅಗ್ನಿ ರೂಪದಲ್ಲಿ ನಿಂತ್ಕೊಳ್ತಾರೆ, ಎಷ್ಟೋ ದೊಡ್ಡದಾಗಿ. ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಎಲ್ಲಿಂದ ಎಂಡ್ ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಆವಾಗ ವಿಷ್ಣು ಏನು ಮಾಡ್ತಾನೆ ಅಂದರೆ ವರಾಹಸ್ವಾಮಿ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಬ್ರಹ್ಮ ಬಂದ್ಬಿಟ್ಟು ಹಂಸ ಒಂದು ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಏನು ಮಾಡ್ತಾರೆ ಅಂದರೆ ಸರ್ಚಿಂಗ್ ಆಫ್ ಇಯರ್ಸ್ ಟುಗೆದರ್, ಎಲ್ಲಿಗೆ ಟಾಪ್ಗೆ ಹೋಗೋದು ಎಲ್ಲಿಗೆ ಎಂಡ್ಗೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ಸರ್ಚಿಂಗ್ ಆಫ್ ಮಾಡ್ತಾನೆ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ, ಒಂದು ದಿನ ಬ್ರಹ್ಮ ಬಂದು ಶಿವನ ಹತ್ರ ಸುಳ್ಳು ಹೇಳ್ತಾನೆ, ನಾನು ಮೇಲೆ ಹೋಗಿದ್ದೆ, ತಗೋ ಒಂದು ಹೂವು ಕೊಡ್ತೀನಿ ಅಂತ. ವಿಷ್ಣು ಬಂದು ನನಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಲೂ ಗೊತ್ತಾಗ್ತಿಲ್ಲ, ಎಲ್ಲಿಂದ ಎಂಡ್ ಆಗ್ತಿದೆ ಅಂತಲೂ ಅರ್ಥ ಆಗ್ತಿಲ್ಲ, ನನಗೇನೂ ಗೊತ್ತಿಲ್ಲ ಅಂದ್ಬಿಟ್ಟು ಸೈಲೆಂಟಾಗಿ ಹೋಗ್ತಾನೆ ವಿಷ್ಣು. ಆವಾಗ ಶಿವನಿಗೆ ಒಂದು ಕೋಪ ಬರುತ್ತೆ. ಯಾಕೆಂದರೆ ಶಿವನಿಗೆ ಗೊತ್ತು ಎಲ್ಲಿಂದ ಎಂಡ್ ಆಗ್ತಿದೆ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಂತ. ಆಗ ಬ್ರಹ್ಮನಿಗೊಂದು ಶಾಪ ಕೊಡ್ತಾನೆ ಕೋಪ ಬಂದು, ಭೂಮಿ ಮೇಲೆ ಎಲ್ಲೂ ನಿನ್ನ ದೇವಸ್ಥಾನಗಳನ್ನು ಇರಬಾರ್ದು ಅಂತ ಬ್ರಹ್ಮದೇವರಿಗೆ. ಅದು ಫಸ್ಟ್ ಶಾಪ. ಆವಾಗ ಈ ಜಾಗದಲ್ಲಿ ಏನಿದೆ ಒಂದು ಅಗ್ನಿಲಿಂಗ ಅಂತ, ಅದು ಬಂದ್ಬಿಟ್ಟು ಪ್ರತಿಷ್ಠಾಪನೆ ಆಗೋದು ಅಗ್ನಿಲಿಂಗ ಅಂದ್ಬಿಟ್ಟು ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ. ಇದನ್ನ ಏನು ಮಾಡಿದ್ರು ಅಂದರೆ, ಚೋಳ ಡೈನೆಸ್ಟೀಸು, ವಿಜಯನಗರ ಡೈನೆಸ್ಟೀಸು ಇಬ್ಬರೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಇವಾಗ ಅರುಣಾಚಲೇಶ್ವರ ಟೆಂಪಲ್ ಅಂತ ಕರಿತೀವಿ ನಾವಿವಾಗ ಮೋಕ್ಷ ಮಾರ್ಗದ ಹತ್ರ ಇದ್ದೀವಿ. ಶಿವಲಿಂಗಗಳನ್ನೆಲ್ಲ ಮುಗಿಸ್ಕೊಂಡು ಮೋಕ್ಷ ಮಾರ್ಗದ ಹತ್ರ ಬಂದಾಗ ನಾನು ಏನು ಅಂತ ಕೇಳಿದಾಗ ಅಲ್ಲಿರೋರು ಒಬ್ರು ಹೇಳಿದ್ರು ನನಗೆ ಇವಾಗ ಏನು ಅಂದರೆ, ಈ ಮೋಕ್ಷ ಮಾರ್ಗದಲ್ಲಿ ಏನೇನು ಪಾಪಗಳೆಲ್ಲ ಮಾಡ್ಕೊಂಬಂದಿರ್ತೀವಲ್ಲ, ಈ ಮೋಕ್ಷ ಮಾರ್ಗದಲ್ಲಿ ನುಗ್ಗಿದ್ರೆ ಸತ್ತೋದಾಗ ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ದಟ್ ಈಸ್ ಕಾಲ್ಡ್ ಮೋಕ್ಷ ಅಂತ. ಶಿವಪ್ಪ ಕಾಯೋ ತಂದ, ಕೈ ಕಾಲು ನೋವೋ ತಂದ, ದರ್ಶನವನ್ನು ಕೊಟ್ಟು ನೀನು ಕಾಪಾಡಯ, ಅರನೇ ಕಾಪಾಡಯ. ಫೈನಲಿ ಆಫ್ಟರ್ 14 kilometers ಮಗ, ನನ್ನ ಕೈಯಲ್ಲಿ ನಡೆಯಕ್ಕಾಗಲ್ಲ ಮಗ. ಏನು ವ್ಯೂ ಇದೆ ಗುರು, ಇದು ನೆಕ್ಸ್ಟ್ ಲೆವೆಲು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆಗೆ. ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬರೋಣ. ಅರುಣಾದ್ರಿ ಶಿಖರದ ಬೆಳಕು ನೀನು, ಎಲ್ಲವನು ನುಂಗುವ ಜ್ಯೋತಿ ನೀನು, ನಿನ್ನ ಧ್ಯಾನದಲ್ಲಿ ಶಾಂತಿ ಹರಡುತ್ತದೆ, ನಿನ್ನ ಹೆಸರಿನಲ್ಲಿ ಹೃದಯವು ನಾಟುತ್ತದೆ. ನಿನ್ನ ದಯೆಯ ಬೆಳಕು ಎಲ್ಲಿಯವರೆಗೆ ಹೋಗುವುದು. ನಾವಿವಾಗ ನೋಡ್ತಾ ಇರೋದು ಬಿಲ್ಪತ್ರ ಮರ. ಇಲ್ಲಿ ಸಪ್ತ ಋಷಿಗಳಿದ್ದಾರೆ ಅಂತಾರೆ, ಅದು ಬಲ್ಲಿ ರೂಪದಲ್ಲಿದ್ದಾರೆ ಅಂತ. ನನಗಂತೂ 3-4 ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯಾ? ಗೆಸ್ ಮಾಡಿ.
ಇಲ್ಲಿ ದರ್ಶನಕ್ಕೆ ಬಂದಾಗ ಈ ಬಿಲ್ಪತ್ರ ಮರ ಹತ್ರಕ್ಕೆ ಬರೋದನ್ನ ಮಾತ್ರ ಮರಿಬೇಡಿ. ನಿಮ್ಗೊಂದು ಮಿಸ್ಟ್ರಿ ಹೇಳ, ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ಎಕ್ಸಾಕ್ಟ್ ಈವ್ನಿಂಗ್ 5:20ಗೆ, ಹೊಸೂರ್ಗೆ ರೀಚ್ ಆಗಿದ್ದು 8:20ಗೆ, ಅಲ್ಲೆಲ್ಲ ಊಟ ತಿಂದ್ಕೊಂಡು ಬಸ್ ಹತ್ತಿದ್ದು 9:20ಗೆ, ಅಲ್ಲಿಂದ ತಿರುವಣ್ಣಾಮಲೈಗೆ ರೀಚ್ ಆಗಿದ್ದು ನಾನು 12:20ಗೆ, ಅಲ್ಲಿಂದ ಎಕ್ಸಾಕ್ಟಾಗಿ ಫ್ರೆಶ್ ಆಗಿ ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು 2:20ಗೆ. ಅರ್ಧ ದಾರಿಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ 4:20 ಆಗಿತ್ತು ಗುರು. ಆಮೇಲೆ ಎಕ್ಸಾಕ್ಟ್ ದೇವಸ್ಥಾನದ ಮುಂದೆ ಬಂದು ಗೋಪುರ ಹತ್ರ ನಿಂತ್ಕೊಳ್ಳೋಷ್ಟೊತ್ತಿಗೆ 6:20, ಅಲ್ಲಿಂದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಈಚೆ ಬರೋಷ್ಟೊತ್ತಿಗೆ 8:20 ಆಗಿತ್ತು. ಅಲ್ಲಿಂದ ತಿರ್ಗಾ ವಾಪಸ್ ಎಲ್ಲ ಮುಗಿಸ್ಕೊಂಡು ನಾನು ತಿರ್ಗಾ ಹೊಸೂರಿಗೆ ರೀಚ್ ಆಗೋಷ್ಟೊತ್ತಿಗೆ ಎಕ್ಸಾಕ್ಟ್ 5:20. ಇದರಲ್ಲೆಲ್ಲ ಗಮನಿಸಿದ್ರೆ ಎಲ್ಲ 20ಸಲ್ಲೇ ನಡೆದಿದೆ ಟೈಮಿಂಗ್ಸ್. ನನಗೆ ಇದರಲ್ಲಿ ಏನು ಮಿಸ್ಟ್ರಿ ಇದೆ ಅಂತ ಗೊತ್ತಾಗ್ತಲ್ಲ, ಬಟ್ ಅಲ್ಲಿದ್ದಾಗ ನನಗೆ ಒಂದು ಸ್ಪಿರಿಚುಯಾಲಿಟಿನೆಸ್ ಅಂತೀವಲ್ಲ, ಆ ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಒಂದು ಕಾನ್ಷಿಯಸ್ನೆಸ್ ಆಗಿರ್ಬೋದು, ಕ್ಲೀನ್ ಹೆಂಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿತ್ತು. ಆ 20s ನಾನು ಗಮನಿಸಿದ್ದು ಯಾವಾಗ ಅಂದರೆ ನಾನು ವಿಡಿಯೋ ರೆಕಾರ್ಡಿಂಗ್ಸ್ ನೋಡಿದಾಗ ಮಾತ್ರ ಗಮನಿಸಿದೆ. ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ 5:20, ನಾನು ಎಂಡ್ ಮಾಡಿದ್ದು 5:20. ನನಗೆ ಯಾಕೋ ಇದೊಂದು ಲೈಫ್ ಸೈಕಲ್ ಅನಿಸ್ತು. ಅದ್ರ ಜೊತೆ ಅಲ್ಲೋಗಿ ಬಂದಮೇಲೆ ಒಂದು ರೀಸೈಕಲ್ ಆಗಿದೆಯಾ ಇಲ್ಲ ನನ್ನ ಲೈಫ್ ರೀಬರ್ತ್ ತೊಗೊಂಡಿದ್ಯಾ ಸೀರಿಯಸ್ಲಿ ಅರ್ಥ ಆಗಿಲ್ಲ. ಬಟ್ ಏನು ಅಂದರೆ ನನ್ನ ಮೈಂಡು ತುಂಬ ಫ್ರೆಶ್ ಆಯಿತು, ನಾನು ರಿಲ್ಯಾಕ್ಸೇಷನ್ ಮೋಡಲ್ಲಿದ್ದೀನಿ, ಕಾಮ್ನೆಸ್ ಇದೆ, ಒಂದು ಸ್ಪಿರಿಚುವಲ್ ಮೋಡಲ್ಲಿದ್ದೀನಿ, ಪ್ರಪಂಚನ ಹೊಸ ಥರ ನೋಡ್ತಿದ್ದೀನಿ. ಮೇ ಬಿ ಗೊತ್ತಿಲ್ಲ, ಇದರಲ್ಲೊಂದು ಕಾನ್ಸ್ಪಿರಸಿ ಇದೆಯಾ, ಮಿಸ್ಟ್ರಿ ಇದೆಯಾ, ಇಲ್ಲ ಲೈಫ್ ಸೈಕಲ್ ಇದೆಯಾ ಗೊತ್ತಾಗ್ತಿಲ್ಲ. ಮೇ ಬಿ ಇಲ್ಲಿಂದ ನನ್ನ ಲೈಫು ಚೇಂಜ್ ಆಗ್ಬೋದು. ಆಲ್ ಆಫ್ ಗಾಡ್ ಗ್ರೇಸ್, ಆ ಶಿವನ್ ಬ್ಲೆಸ್ಸಿಂಗ್ ಇದೆ. ಮುಂದೆ ಏನಾಗುತ್ತೋ ಲೈವಲ್ಲಿ ನೀವು ನೋಡ್ತೀರಾ, ನಾನು ಗಮನಿಸ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ಸಿಂಪಲ್ ಗೈ ಕನ್ನಡಿಗ ಸೈನಿಂಗ್ ಆಫ್. ಗಂಟೆ ಹೊಡೀರಿ, ಮರಿಬೇಡ್ರಿ.